ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 2ನೇ ತರಗತಿಯ ಸವಿಕನ್ನಡದ ಪಾಠ ಅರಿವೇ ಗುರು. ಗುರು ಅಂದರೆ ನಿಮಗೆ ಯಾರೋ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅವರು. ಅರಿವೇ ಅಂದರೆ ನಾಲೆಡ್ಜ್ ಈಸ್ ಗುರು. ಒಂದು ದಟ್ಟವಾದ ಕಾಡು, ಎ ಡೆನ್ಸ್ ಫಾರೆಸ್ಟ್, ಎ ಬಿಗ್ ಫಾರೆಸ್ಟ್, ಎ ವೈಡ್ ಫಾರೆಸ್ಟ್. ದೊಡ್ಡದಾದ ಒಂದು ಫಾರೆಸ್ಟಲ್ಲಿ ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ದೇರ್ ವಾಸ್ ಅ ಫಾಕ್ಸ್ ಆ್ಯಂಡ್ ಫಾಕ್ಸ್ ಕಬ್ ವಾಂಡ್ರಿಂಗ್ ಫಾರ್ ದ ಫುಡ್. ಆದರೆ ಏನೂ ಸಿಗಲಿಲ್ಲ. ಬಟ್ ನಥಿಂಗ್ ವಾಸ್ ಫೌಂಡ್. ತಿರುಗುತ್ತಾ ಕಾಡಿನಿಂದ ಹೊರಬಂದವು. ದೇ ಸರ್ಚಿಂಗ್ ಫುಡ್. ದೇ ಕೇಮ್ ಔಟ್ ಆಫ್ ದ ಫಾರೆಸ್ಟ್. ಅವುಗಳಿಗೆ ದೂರದಲ್ಲಿ ತೋಟದಲ್ಲಿ ಮನೆಯೊಂದು ಕಾಣಿಸಿತು. ದೇ ಸಾ ಎ ಫಾರ್ಮ್ ಹೌಸ್ ಇನ್ ದ ಡಿಸ್ಟೆನ್ಸ್. ಕೊಕ್ಕೊ ಎಂಬ ಸದ್ದು ಸಹ ಕೇಳಿಸಿತು. ಅಲ್ಲಿ ಒಂದು ಸೌಂಡ್ ಕೇಳಿಸುತ್ತೆ. ದೇರ್ ವಾಸ್ ಅ ಸೌಂಡ್ ಲೈಕ್ ಅ ಕೊಕ್ಕೊ. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ದೇ ಫಾಲೋಡ್ ದ ವಾಯ್ಸ್. ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತವೆ. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಕೋಳಿಗಳು ಹೆನ್ಸ್ ದೇ ಆರ್ ವಾಟ್ ದೇ ಆರ್ ಈಟಿಂಗ್ ದಟ್ ಸಮಥಿಂಗ್. ಕೋಳಿಗಳನ್ನು ಕಂಡು ನರಿ ಮರಿ ಮನದಲ್ಲೇ ಹಿಗ್ಗಿತು. ಸೀಯಿಂಗ್ ದಟ್ ಚಿಕನ್ಸ್ ದ ಫಾಕ್ಸ್ ಕವರ್ ವೆರಿ ಹ್ಯಾಪಿ. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳಿವೆ. ಹೀಸ್ ಟೆಲ್ಲಿಂಗ್ ದ ಮದರ್ ದೇರ್ ವಾಸ್ ಮೆನಿ ಚಿಕನ್ಸ್ ಎಂದು ಆ ಕಡೆಗೆ ನುಗ್ಗಿತು. ಬೇಲಿ ಅಂಚಿನಲ್ಲಿ ಬಲೆಯಲ್ಲಿ ನರಿ ಮರಿ ಸಿಕ್ಕಿಕೊಂಡಿತು. ದೇರ್ ವಾಸ್ ಅ ಒನ್ ನೆಟ್. ದ ಫಾಕ್ಸ್ ಕಪ್ ಕಾಟ್ ಇನ್ ದ ನೆಟ್. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ಇಟ್ ವಾಸ್ ಸ್ಕ್ರೀಮ್ಡ್. ಇಟ್ ಈಸ್ ಅ ಪ್ಯಾನಿಕ್. ಇಟ್ ಗಾಟ್ ಪ್ಯಾನಿಕ್ ಅಂಡ್ ಇಟ್ ಈಸ್ ಸ್ಕ್ರೀಮಿಂಗ್. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂತು. ಏನು ಮಾಡುತ್ತೆ? ದ ಫಾಕ್ಸ್ ಕೇಮ್ ಕ್ಲೋಸ್ ಟು ದ ಕಬ್ ಟು ಹೆಲ್ಪ್ ದ ಕಬ್ ಟು ಹೆಲ್ಪ್ ದ ಚೈಲ್ಡ್. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದನ್ನು ಕಂಡಿತು. ಹಿ ಸಾ ದ ಫಾರ್ಮರ್ ಕಮಿಂಗ್ ಇನ್ಸೈಡ್ ಫ್ರಮ್ ದ ಗಾರ್ಡನ್. ಭಯದಿಂದ ಹಿಂದೆ ಸರಿತು. ಹಿ ಗಾಟ್ ಸ್ಕೇರ್ಡ್ ಆ್ಯಂಡ್ ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಅದು ಏನು ಮಾಡುತ್ತೆ? ಮರಿನ ಕಾಪಾಡೋಕ್ಕೋಸ್ಕರ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇರುತ್ತೆ. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ದೇರ್ ವಾಸ್ ಸೋ ಮೆನಿ ಪೀಪಲ್ಸ್. ದಟ್ಸ್ ವೈ ಇಟ್ ಕಾಂಟ್ ಹೆಲ್ಪ್. ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ. ದ ತಾಯಿ ಮರಿ ಅಂದರೆ ದ ಫಾಕ್ಸ್ ಕುಡ್ ನಾಟ್ ಸಪ್ರೇಟ್ ಫ್ರಮ್ ದ ಚೈಲ್ಡ್. ಹಿ ವಾಂಟ್ ದ ಚೈಲ್ಡ್. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ದ ನೆಕ್ಸ್ಟ್ ಡೇ ದ ಫಾಕ್ಸ್ ಕೇಮ್ ಟು ದ ಗಾರ್ಡನ್ ಟು ಸರ್ಚಿಂಗ್ ದ ಬೇಬೀಸ್ ಚಿಲ್ಡ್ರನ್. ಸಂಜೆವರೆಗೆ ಕಾದು ಕುಳಿತಿತು. ಆದರೆ ತನ್ನ ಮರಿ ಸುಳಿವೇ ಕಾಣಿಸಲಿಲ್ಲ. ಅದೇ ಇಟ್ ಈಸ್ ವೇಟಿಂಗ್ ಅಂಟಿಲ್ ಈವ್ನಿಂಗ್. ಬಟ್ ದೇರ್ ವಾಸ್ ನೋ ಸೈನ್ ಫಾರ್ ದ ಚಿಲ್ಡ್ರನ್. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅಲ್ಲಿ ಗಾರ್ಡನಲ್ಲಿ ದೇರ್ ವಾಸ್ ಅ ಒನ್ ಬಿಗ್ ಹೋಲ್. ಕಂಡಿ ಅಂದರೆ ಹೋಲ್ ಇರುತ್ತೆ. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ಏನು ಮಾಡುತ್ತೆ? ಅದರಲ್ಲಿ ಹುಷಾರಾಗಿ ಅದು ಒಳಗಡೆ ಹೋಗಿಬಿಟ್ಟು ಏನು ಮಾಡುತ್ತೆ? ಅದು ತೋಟದಲ್ಲಿ ಎಲ್ಲ ಸರ್ಚ್ ಮಾಡುತ್ತೆ. ಅಗೇನ್ ದೇರ್ ವಾಸ್ ನೋ ಸೈನ್ ಫಾರ್ ದ ಚಿಲ್ಡ್ರನ್. ಅಂದರೆ ಮಕ್ಕಳಿದ್ರೆ ಏನಾದರೂ ಸೌಂಡ್ ಬರಬೇಕು ಅಥವಾ ಏನಾದರೂ ಬರಬೇಕಲ್ವ, ನಾಯ್ಸು ಏನೂ ಬರಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಬಟ್ ಮನೆಯ ಪಕ್ಕದಲ್ಲಿ ಏನು ಮಾಡುತ್ತೆ? ದೇರ್ ವಾಸ್ ಅ ಚಿಕನ್ಸ್. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಆಯಿತು. ದ ಫಾಕ್ಸ್ ವಾಸ್ ಹಂಗ್ರಿ ಬಿಕಾಸ್ ದ ಸರ್ಚಿಂಗ್ ದ ಬೇಬೀಸ್ ಚಿಲ್ಡ್ರನ್ಸ್. ದಟ್ಸ್ ವೈ ಇಟ್ ವಾಸ್ ಅ ಹಂಗ್ರಿ. ವೆನ್ ಹಿ ಸೀಸ್ ದಟ್ ಚಿಕನ್ ಹಿ ವಾಂಟ್ ಟು ಈಟ್ ದ ಚಿಕನ್. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಡ್ಡಿದ್ದ ಬಲೆಯ ಒಳಗೆ ತಾನು ಸಿಕ್ಕಿಕೊಂಡಿತು. ದೆರ್ ವಾಸ್ ಅ ನೆಟ್ ಬಟ್ ಹಿ ಗಾಟ್ ದಟ್ ನೆಟ್ ಇನ್ ದ ಟ್ರ್ಯಾಪ್.
ಅದು ಟ್ರ್ಯಾಪ್ ಒಳಗಡೆ ಬಿದ್ದೋಯ್ತು. ನಂತರ ಏನಾಗುತ್ತೆ, ನರಿಗೆ ರೈತನ ಜಾಣತನ ಅರಿವು ಬಂದಿತು. ದ ಫಾಕ್ಸ್ ರಿಯಲೈಸ್ ದಟ್ ಫಾರ್ಮರ್ ವಾಸ್ ಅ ಕ್ಲವರ್. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ದ ಫಾಕ್ಸ್ ಬಿಗ್ಯಾನ್ ಟು ಸಫರ್ ಫ್ರಮ್ ಹಿಸ್ ಮಿಸ್ಟೇಕ್. ಅದು ಯಾಕೆ ಬಂದಿರೋದು ತನ್ನ ಮಕ್ಕಳನ್ನ ಬಿಡ್ಸೋಕ್ಕೆ, ಆದರೆ ಅದು ನೆಟ್ ಒಳಗಡೆ ಬಿದ್ದೋಯ್ತು ಅಲ್ವಾ. ಅಷ್ಟರಲ್ಲಿ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳು ಕಂಡಿತು. ಅಷ್ಟರಲ್ಲಿ ಹಿ ಸಾ ದ ರ್ಯಾಟ್ಸ್ ವರ್ ಜಂಪಿಂಗ್ ಹಿಯರ್ ಆ್ಯಂಡ್ ದೇರ್. ನರಿಗೆ ತಕ್ಷಣ ಉಪಾಯವೊಂದು ಹೊಳೆಯಿತು. ನಿಮಗೆ ಗೊತ್ತೇ ಇದೆ, ಯಾವಾಗಲೂ ಅಷ್ಟೇ ನರಿ ತುಂಬ ಕ್ಲವರ್ ಇರುತ್ತೆ. ಯಾವುದೇ ಒಂದು ಸಂದರ್ಭ ಬಂದರೆ ನಾವು ನರಿನೇ ಕ್ಲವರ್ ಅಂತ ಕರೆಯೋದು. ದ ಫಾಕ್ಸ್ ಗಾಟ್ ಇಮಿಡಿಯೇಟ್ಲಿ ಒನ್ ಐಡಿಯಾ. ಹಿ ಕಾಲ್ಡ್ ದ ರ್ಯಾಟ್ಸ್. ನಿಮ್ಮ ಹಲ್ಲುಗಳು ಬಲಹೀನವಾಗಿಲ್ಲವೇ ಎಂದಿತು. ಅದೇ ಹೇಳುತ್ತೆ, ನಿಮ್ಮ ಹಲ್ಲುಗಳು ವೀಕ್ ಇಲ್ವಾ, ನಿಮ್ಮ ಹಲ್ಲುಗಳು ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ಆರಂಟ್ ಯುವರ್ ಟೀತ್ಸ್ ಆರ್ ವೀಕ್. ಇಲ್ಲ ನರಿಯಣ್ಣ, ನೋ ಫಾಕ್ಸ್, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದೇನು ಹೇಳುತ್ತೆ, ನೋ ಅವರ್ ಟೀತ್ಸ್ ಆರ್ ಸ್ಟಿಲ್ ಸ್ಟ್ರಾಂಗ್. ಅದಕ್ಕೆ ನರಿಯು, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ. ದೆನ್ ದ ರ್ಯಾಟ್ ಸೆಟ್, ಓಕೆ, ನಾವು ಲೆಟ್ ಅಸ್ ಕಟ್ ದಿಸ್ ನೆಟ್, ವಿ ವಿಲ್ ಸಿ ಯುವರ್ ಟೀತ್ಸ್ ಆರ್ ಸ್ಟ್ರಾಂಗ್ ಆರ್ ನಾಟ್. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ಯಾ ಅಲ್ವಾ, ದ ರ್ಯಾಟ್ಸ್ ಇನ್ಸ್ಟೆಂಟ್ಲಿ ಕಟ್ ದ ಟ್ರಾಪ್ಸ್ ವಿತ್ ದೇರ್ ಟೀತ್. ನರಿ ಬಲೆಯಿಂದ ಹೊರ ಬಂದಿತು. ದ ರ್ಯಾಟ್ಸ್ ಕಟ್ ದ ಟ್ರಾಪ್ಸ್, ನೋ ದಟ್ ನೆಟ್, ನೋ. ದೆನ್ ದ ಫಾಕ್ಸ್ ಕೇಮ್ ಫ್ರಮ್ ದ ನೆಟ್. ಇಲಿಗಳಿರ ರ್ಯಾಟ್ಸ್, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿವೆ ಇವೆ, ಯುವರ್ ಟೀತ್ಸ್ ಆರ್ ಸ್ಟ್ರಾಂಗ್. ನಾನು ರೈತ ಒಡ್ಡಿದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ಐ ವಾಸ್ ಕಾಟ್ ಇನ್ ದ ಟ್ರಾಪ್ ಸೆಟ್ ಬೈ ದ ರೈತ. ನೀವು ನನ್ನನ್ನು ಪಾರು ಮಾಡಿದ್ದೀರಿ. ಯು ಸೇವ್ಡ್ ಮೀ. ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಈಸ್ ಟೆಲಿಂಗ್ ದಟ್ ಥ್ಯಾಂಕ್ ಯು ಫಾರ್ ದ ರ್ಯಾಟ್ಸ್. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ದ ಮೌಸ್ ದೇ ನೋ ದ ಫಾಕ್ಸ್ ಇಸ್ ವೆರಿ ಕ್ಲವರ್. ಆಗ ನರಿಯು ಇಲಿಗಳನ್ನು ಕುರಿತು, ದೆನ್ ನರಿ ಹೇಳ್ತದೆ ಇಲಿಗಳಿಗೆ, ದ ಫಾಕ್ಸ್ ಇಸ್ ಟೆಲಿಂಗ್ ಟು ರ್ಯಾಟ್ಸ್, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅದು ಸ್ಟೋರಿ ಹೇಳ್ತಾ ಇದೆ. ಇಟ್ ಈಸ್ ಟೆಲ್ಲಿಂಗ್ ದ ಸ್ಟೋರಿ. ಐ ಹ್ಯಾವ್ ಕಮ್ ಟು ರೆಕ್ಯೂಸ್ ಮೈ ಚೈಲ್ಡ್ ಬಟ್ ಐ ಕಾಟ್ ಇನ್ ದ ಫಾರ್ಮರ್ಸ್ ಟ್ರ್ಯಾಪ್ ಅಂತ ಹೇಳ್ತದೆ. ನೀನು ನನಗೆ ಉಪಾಯ ಮಾಡಿದರೆ, ಯು ಹೆಲ್ಪ್ಡ್ ಮೀ, ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ. ದೆನ್ ಐ ಡಿಡ್ಂಟ್ ಗೆಟ್ ಮೈ ಚಿಲ್ಡ್ರನ್ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಗಳನ್ನು ತಾಯಿ ನರಿಗೆ ತೋರಿಸಿದವು. ಆಮೇಲೆ ಏನಾಗುತ್ತೆ, ದ ಮೈ ಶೋಡ್ ದ ಫಾಕ್ಸ್ ಕಪ್ ದಟ್ ಫಾರ್ಮರ್ ಹ್ಯಾಡ್ ಈಡನ್ ಟು ದ ಇನ್ ಅ ಗಾರ್ಡನ್. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ದ ಮದರ್ ವಾಸ್ ಹ್ಯಾಪಿ ಟು ಸಿ ಹರ್ ಬೇಬೀಸ್. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ದೆನ್ ದಿ ಥ್ಯಾಂಕ್ಡ್ ಅಗೇನ್ ಟು ದ ರ್ಯಾಟ್ಸ್. ಸಂತೋಷದಿಂದ ಕಾಡಿನತ್ತ ಓಡಿದವು. ದೇ ವರ್ ಹ್ಯಾಪಿ ಆ್ಯಂಡ್ ದೇ ರ್ಯಾನ್ ಇನ್ ಟು ದ ಫಾರೆಸ್ಟ್. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ದೇರ್ ಈಸ್ ನೋ ಡೇಂಜರ್ ಟು ದ ಹೂ ಇಸ್ ಕ್ಲವರ್ ಫಾರ್ ದೆಮ್, ನೋ ಡೇಂಜರ್. ಉಪಾಯ ಯಾರಿಗೆ ಐಡಿಯಾ ಇರುತ್ತೆ ಅವರಿಗೆ ಅಪಾಯವಿಲ್ಲ. ದೇ ವಿಲ್ ಬಿ ನಾಟ್ ಡೇಂಜರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.